ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿವೇದಿತಾ. ನಾನಿವತ್ತು ಮಾಡ್ತಾಯಿದ್ದೀನಿ ಬೇಳೆ ರಸಮ್. ಕ್ವಿಕ್ಕಾಗಿ, ಸಿಂಪಲಾಗಿ ಮತ್ತು ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಕುಕ್ಕರ್ಗೆ 1 ಲೋಟ ಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡಿದ್ದ ನಂತರ ಅದಕ್ಕೆ 4 ಮೀಡಿಯಮ್ ಸೈಜ್ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಅದಕ್ಕೆ ನಾನು ಒಂದು 11ರಿಂದ 12 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಅದನ್ನ ಕಟ್ ಮಾಡಿ ಸಹ ಹಾಕ್ಕೊಬೋದು. ಮತ್ತು 1 ಸ್ಪೂನ್ ಜೀರಿಗೆ, ಮತ್ತು ಬೇಳೆ ಬೇಯಲಿಕ್ಕೆ ಬೇಕಾದಷ್ಟು ನೀರು, ಮತ್ತು 1 ಸ್ಪೂನ್ ಅರಿಶಿನ, ಮತ್ತು 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ನಾನು ಕುಕ್ಕರ್ನ ಈಗ ಒಲೆ ಮೇಲೆ ಇಟ್ಕೊತಾ ಇದ್ದೀನಿ. ಈಗ ಅದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಈಗ 3 ವಿಜಿಲ್ ಕೂಗಿಸ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ಸ್ವಲ್ಪ ಹುಣಸೆಹಣ್ಣ ಬಿಸಿನೀರು ಹಾಕ್ಕೊಂಡು ನೆನೆಲಿಕ್ಕೆ ಇಟ್ಕೊತಾ ಇದ್ದೀನಿ. 3 ವಿಜಿಲ್ ಕೂಗಿ ವಿಜಿಲ್ ತಣ್ಣಗಾದ ನಂತರ ಈಗ ಬೆಂದಿರೋ ಬೇಳೆನ ಮಸ್ಕೋಬೇಕು. ಈಗ ಅದಕ್ಕೆ ಒಂದು ಪಾತ್ರೆ ಮೇಲೆ ಸೊಪ್ಪು ಜಾಲರಿಯನ್ನು ಹಾಕ್ಕೊಂಡು ನಾನು ಬೇಳೆ ಬೇಯಿಸಿರೋ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಸ್ಕೊತಾ ಇದ್ದೀನಿ. ಬಿಸಿಯಲ್ಲೇ ಮಸ್ಕೊಂಡ್ರೆ ತುಂಬ ಬೇಗ ಚೆನ್ನಾಗಿ ಮಸಿಬೋದು. ಇಷ್ಟು ತರಿಯಾಗಿ ಬಂದರೆ ಸಾಕು. ಈಗ ಈ ಗಸಿ ಏನು ಬೇಕಾಗೋದಿಲ್ಲ. ಮಸ್ಕೊಂಡಿರೋ ಅಂಥ ಬೇಳೆ ನೀರು ರೆಡಿಯಾಗಿದೆ. ಈಗ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ತುಪ್ಪನ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಮಾಡುವಾಗ ಯಾವಾಗಲೂ ಉರಿ ಕಡಿಮೆಲೆ ಇಟ್ಕೊಳ್ಳಿ. ಈಗ ಸಾಸಿವೆ, ಜೀರಿಗೆ, ಮತ್ತು ಬಿಡಿಸಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಮತ್ತು 2 ಬ್ಯಾಡಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಿಂಗು, ಕರ್ಬೇವಿನ ಸೊಪ್ಪು ಚಟಪಟ ಅಂದಿದ ನಂತರ ಮಸ್ಕೊಂಡಿದ್ದಂಥ ಬೇಳೆ ನೀರನ್ನ ಹಾಕ್ಕೊತಾ ಇದ್ದೀನಿ. ರಸಮ್ ಯಾವಾಗಲೂ ತೆಳ್ಳಗೆ ಮಾಡ್ಕೋಬೇಕು ನಾವು. ಅದು ನೀರು ಥರ ಕಾಣ್ಬೋದು, ಬಟ್ ರುಚಿಯಾಗಿರುತ್ತೆ. ನನಗೆ ರಸಮ್ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಹುಣಸೆಹಣ್ಣು ರಸನ ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸಹ ಹಾಕ್ಕೊಂಡು 1-2 ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಈಗ ನೋಡಿ ಕುದೀತಾ ಇದೆ ಚೆನ್ನಾಗಿ. ಇವಾಗ ಇದಕ್ಕೆ 1.5 ಸ್ಪೂನ್ ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಮೆಣಸಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಪುಡಿ ಹಾಕ್ಕೊಂಡಿದ ನಂತರ ಒಂದು ಕುದಿ ಬಂದರೆ ಸಾಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ ರಸಮ್ ರೆಡಿಯಾಗಿದೆ. ಸಿಂಪಲ್ಲಾಗಿ, ಕ್ವಿಕ್ಕಾಗಿ ಎಷ್ಟು ಬೇಗ ರೆಡಿ ಆಯಿತಲ್ವ. ನೀವು ಮಾಡಿಕೊಂಡು ಹೇಗಿತ್ತು ಟೇಸ್ಟು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು.